ವೀಕ್ಷಕರೇ, ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿಯಲ್ಲಿ ಏನಾದರೂ ಅಗ್ನಿ ಅನಾಹುತ ಉಂಟಾದ್ರೆ ದೇವ್ರೇ ಗತಿ. ಯಾಕಂತಂದ್ರೆ ಅಲ್ಲಿ ಅಗ್ನಿಶಾಮಕ ವಾಹನಗಳಿಗೆ ತೀವ್ರ ಕೊರತೆ ಉಂಟಾಗಿದೆ. ಅಗ್ನಿಶಾಮಕ ಠಾಣೆಯಲ್ಲಿ ಸಿಬ್ಬಂದಿಗಳಿದ್ದಾರೆ, ಆದರೆ ಸಮರ್ಪಕವಾದ ವಾಹನಗಳೇ ಇಲ್ಲ. ಜಲ ವಾಹನ ಇಲ್ಲದೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಹಾವೇರಿಯ ಸಿಬ್ಬಂದಿ, ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ. ಯಾಕಂತಂದ್ರೆ 8 ತಾಲೂಕಿಗೆ, ಜಿಲ್ಲೆಯ 8 ತಾಲೂಕಿಗೆ ಸೇರಿ ಒಂದೇ ಒಂದು ಜಲವಾಹನ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಾದ್ರೂ ಒಂದ್ ಕಡೆ ಅಗ್ನಿ ಅನಾಹುತ ಆದ್ರೆ, 2 ಕಡೆ ಅಗ್ನಿ ಅನಾಹುತ ಆದ್ರೆ ದೇವರೇ ಗತಿಯಲ್ಲಿ. ಒಂದೇ ಒಂದಿದೆ ನೋಡಿ, ಫೈರ್ ಇಂಜಿನ್ ಒಂದೇ ಇದೆ ಅಲ್ಲಿ. ಹಾವೇರಿ ಅಂತ ಇಡೀ ಜಿಲ್ಲೆಗೆ ಒಂದೇ ಒಂದು ಫೈರ್ ಇಂಜಿನ್. ಕೋಟಿಗಟ್ಟಲೆ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಸುರಿಯುತ್ತೆ ಸರ್ಕಾರ. ಇಲ್ಲಿ ಜೀವ ಉಳಿಸೋದಕ್ಕೆ ಒಂದು 4 ಫೈರ್ ಇಂಜಿನ್ ತರೋದಕ್ಕೆ ಗತಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ನಾನು ಇವತ್ತು ಹಾವೇರಿ ನಗರದ ಅಗ್ನಿಶಾಮಕ ಠಾಣೆಯಲ್ಲಿದ್ದೇನೆ. ನಾನು ತೋರಿಸ್ತಾ ಹೋಗ್ತೇನೆ. ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಒಂದು ರೆಸ್ಕ್ಯೂ ವಾಹನ, ಮತ್ತೊಂದು ನೀರನ್ನ ಹಾಕುವಂತಂದ್ರೆ ಅಗ್ನಿಶಾಮಕ ದಳದ 2 ವಾಹನಗಳಿರುತ್ತವೆ. ತುರ್ತು ಸೇವೆಗಳನ್ನು ಮಾಡಲಿಕ್ಕೆ ಇರುವಂತಹ 2 ವಾಹನ. ಕಳೆದ ವರ್ಷ ಬ್ಯಾಡಗಿಯಲ್ಲಿ ನಡೆದ ಘಟನೆಗೆ ಏನು ಬೆಂಕಿಗೆ ಆಹುತಿ ಆಯಿತು ಒಂದು ವಾಹನ, ಅಂದ್ರೆ ರೈತರ ಆಕ್ರೋಶಕ್ಕೆ ಅಲ್ಲಿ ಪಾರವೇ ಇರಲಿಲ್ಲ. ಅಲ್ಲಿ ಆದಂತಹ ಘಟನೆಗೆ ಒಂದು ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಇದೀಗ ಕೇವಲ 2 ವಾಹನಗಳು ಮಾತ್ರ ಇರುವಂತದ್ದು. ಅಂದ್ರೆ ಎಲ್ಲಾದರೂ ಅವಘಡಗಳ ಸಂಭವ ಆದ್ರೆ ವಾಹನಗಳ ಸಂಖ್ಯೆ 2 ಇರೋದ್ರಿಂದ ಸಮಸ್ಯೆ ಆಗುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪ್ರತಿ ಬಾರಿ ಏನು ಸಮಸ್ಯೆ ಆದರೂ ಕೂಡ ಇದು ಒಂದು ವಾಹನವನ್ನೇ ಪಡೆದುಕೊಂಡು ಕೆಲಸ ಮಾಡ್ತಿರುವಂತದ್ದು. ಇದು ಒಂದು ತುರ್ತು ಅಂದ್ರೆ ನೀರನ್ನ ಸಿಂಪಡಿಸುವಂತ ಒಂದು ವಾಹನ ಆಗಿದ್ರೆ, ಪಕ್ಕದಲ್ಲಿರುವಂತದ್ದು ಈ ದೃಶ್ಯ ನೋಡ್ತಾ ಇರಬಹುದು ತಾವು. ಇದೊಂದು ರೆಸ್ಕ್ಯೂ ಮಾಡುವಂತ ವಾಹನ. 25 ಜನ ಸಿಬ್ಬಂದಿಗಳಿದ್ದಾರೆ, ಆದ್ರೂ ಕೂಡ ವಾಹನಗಳು ಮಾತ್ರ 2 ಇರುವಂತದ್ದು. ಒಂದು ವಾಹನ ಈಗ ಸುಟ್ಟು ಭಸ್ಮವಾಗಿರುತ್ತದೆ ಬ್ಯಾಡಗಿ ಘಟನೆಯಲ್ಲಿ. ಇನ್ನು ಜಿಲ್ಲೆಗಳಾದಂತಹ ಅವಘಡಗಳು ಏನಿದಾವೆ ಅವುಗಳನ್ನು ಸರಿಪಡಿಸಲಿರುವಂತಹ 2 ವಾಹನ ಅಂತ ಹೇಳ್ಬೋದು. ಎಲ್ಲಾದ್ರೂ ಒಂದು ಬಿಟ್ಟು 2 ಕಡೆ ಘಟನೆಗಳಾದ್ರೆ ಈ ರೀತಿ 1-2 ವಾಹನಗಳನ್ನು ತೆಗೆದುಕೊಂಡು ಹೋಗಿ ರೆಸ್ಕ್ಯೂ ಮಾಡಲು ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿಯ ಸಿಬ್ಬಂದಿ ಹೇಳ್ತಿರುವಂತದ್ದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತು ಎಲ್ಲ ಅಗ್ನಿಶಾಮಕ ಠಾಣೆಗಳಿಗೆ ವಾಹನಗಳನ್ನು ನೀಡಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ವೀಕ್ಷಕರೇ, ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿಯಲ್ಲಿ ಏನಾದರೂ ಅಗ್ನಿ ಅನಾಹುತ ಉಂಟಾದ್ರೆ ದೇವ್ರೇ ಗತಿ. ಯಾಕಂತಂದ್ರೆ ಅಲ್ಲಿ ಅಗ್ನಿಶಾಮಕ ವಾಹನಗಳಿಗೆ ತೀವ್ರ ಕೊರತೆ ಉಂಟಾಗಿದೆ. ಅಗ್ನಿಶಾಮಕ ಠಾಣೆಯಲ್ಲಿ ಸಿಬ್ಬಂದಿಗಳಿದ್ದಾರೆ, ಆದರೆ ಸಮರ್ಪಕವಾದ ವಾಹನಗಳೇ ಇಲ್ಲ. ಜಲ ವಾಹನ ಇಲ್ಲದೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಹಾವೇರಿಯ ಸಿಬ್ಬಂದಿ, ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ. ಯಾಕಂತಂದ್ರೆ 8 ತಾಲೂಕಿಗೆ, ಜಿಲ್ಲೆಯ 8 ತಾಲೂಕಿಗೆ ಸೇರಿ ಒಂದೇ ಒಂದು ಜಲವಾಹನ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಾದ್ರೂ ಒಂದ್ ಕಡೆ ಅಗ್ನಿ ಅನಾಹುತ ಆದ್ರೆ, 2 ಕಡೆ ಅಗ್ನಿ ಅನಾಹುತ ಆದ್ರೆ ದೇವರೇ ಗತಿಯಲ್ಲಿ. ಒಂದೇ ಒಂದಿದೆ ನೋಡಿ, ಫೈರ್ ಇಂಜಿನ್ ಒಂದೇ ಇದೆ ಅಲ್ಲಿ. ಹಾವೇರಿ ಅಂತ ಇಡೀ ಜಿಲ್ಲೆಗೆ ಒಂದೇ ಒಂದು ಫೈರ್ ಇಂಜಿನ್. ಕೋಟಿಗಟ್ಟಲೆ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಸುರಿಯುತ್ತೆ ಸರ್ಕಾರ. ಇಲ್ಲಿ ಜೀವ ಉಳಿಸೋದಕ್ಕೆ ಒಂದು 4 ಫೈರ್ ಇಂಜಿನ್ ತರೋದಕ್ಕೆ ಗತಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ನಾನು ಇವತ್ತು ಹಾವೇರಿ ನಗರದ ಅಗ್ನಿಶಾಮಕ ಠಾಣೆಯಲ್ಲಿದ್ದೇನೆ. ನಾನು ತೋರಿಸ್ತಾ ಹೋಗ್ತೇನೆ. ಹಿಂಭಾಗದಲ್ಲಿ ನೋಡ್ತಾ ಇರಬಹುದು, ಒಂದು ರೆಸ್ಕ್ಯೂ ವಾಹನ, ಮತ್ತೊಂದು ನೀರನ್ನ ಹಾಕುವಂತಂದ್ರೆ ಅಗ್ನಿಶಾಮಕ ದಳದ 2 ವಾಹನಗಳಿರುತ್ತವೆ. ತುರ್ತು ಸೇವೆಗಳನ್ನು ಮಾಡಲಿಕ್ಕೆ ಇರುವಂತಹ 2 ವಾಹನ. ಕಳೆದ ವರ್ಷ ಬ್ಯಾಡಗಿಯಲ್ಲಿ ನಡೆದ ಘಟನೆಗೆ ಏನು ಬೆಂಕಿಗೆ ಆಹುತಿ ಆಯಿತು ಒಂದು ವಾಹನ, ಅಂದ್ರೆ ರೈತರ ಆಕ್ರೋಶಕ್ಕೆ ಅಲ್ಲಿ ಪಾರವೇ ಇರಲಿಲ್ಲ. ಅಲ್ಲಿ ಆದಂತಹ ಘಟನೆಗೆ ಒಂದು ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಇದೀಗ ಕೇವಲ 2 ವಾಹನಗಳು ಮಾತ್ರ ಇರುವಂತದ್ದು. ಅಂದ್ರೆ ಎಲ್ಲಾದರೂ ಅವಘಡಗಳ ಸಂಭವ ಆದ್ರೆ ವಾಹನಗಳ ಸಂಖ್ಯೆ 2 ಇರೋದ್ರಿಂದ ಸಮಸ್ಯೆ ಆಗುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪ್ರತಿ ಬಾರಿ ಏನು ಸಮಸ್ಯೆ ಆದರೂ ಕೂಡ ಇದು ಒಂದು ವಾಹನವನ್ನೇ ಪಡೆದುಕೊಂಡು ಕೆಲಸ ಮಾಡ್ತಿರುವಂತದ್ದು. ಇದು ಒಂದು ತುರ್ತು ಅಂದ್ರೆ ನೀರನ್ನ ಸಿಂಪಡಿಸುವಂತ ಒಂದು ವಾಹನ ಆಗಿದ್ರೆ, ಪಕ್ಕದಲ್ಲಿರುವಂತದ್ದು ಈ ದೃಶ್ಯ ನೋಡ್ತಾ ಇರಬಹುದು ತಾವು. ಇದೊಂದು ರೆಸ್ಕ್ಯೂ ಮಾಡುವಂತ ವಾಹನ. 25 ಜನ ಸಿಬ್ಬಂದಿಗಳಿದ್ದಾರೆ, ಆದ್ರೂ ಕೂಡ ವಾಹನಗಳು ಮಾತ್ರ 2 ಇರುವಂತದ್ದು. ಒಂದು ವಾಹನ ಈಗ ಸುಟ್ಟು ಭಸ್ಮವಾಗಿರುತ್ತದೆ ಬ್ಯಾಡಗಿ ಘಟನೆಯಲ್ಲಿ. ಇನ್ನು ಜಿಲ್ಲೆಗಳಾದಂತಹ ಅವಘಡಗಳು ಏನಿದಾವೆ ಅವುಗಳನ್ನು ಸರಿಪಡಿಸಲಿರುವಂತಹ 2 ವಾಹನ ಅಂತ ಹೇಳ್ಬೋದು. ಎಲ್ಲಾದ್ರೂ ಒಂದು ಬಿಟ್ಟು 2 ಕಡೆ ಘಟನೆಗಳಾದ್ರೆ ಈ ರೀತಿ 1-2 ವಾಹನಗಳನ್ನು ತೆಗೆದುಕೊಂಡು ಹೋಗಿ ರೆಸ್ಕ್ಯೂ ಮಾಡಲು ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿಯ ಸಿಬ್ಬಂದಿ ಹೇಳ್ತಿರುವಂತದ್ದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತು ಎಲ್ಲ ಅಗ್ನಿಶಾಮಕ ಠಾಣೆಗಳಿಗೆ ವಾಹನಗಳನ್ನು ನೀಡಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ವೀಕ್ಷಕರೇ, ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿಯಲ್ಲಿ ಏನಾದರೂ ಅಗ್ನಿ ಅನಾಹುತ ಉಂಟಾದ್ರೆ ದೇವ್ರೇ ಗತಿ. ಯಾಕಂತಂದ್ರೆ ಅಲ್ಲಿ ಅಗ್ನಿಶಾಮಕ ವಾಹನಗಳಿಗೆ ತೀವ್ರ ಕೊರತೆ ಉಂಟಾಗಿದೆ. ಅಗ್ನಿಶಾಮಕ ಠಾಣೆಯಲ್ಲಿ ಸಿಬ್ಬಂದಿಗಳಿದ್ದಾರೆ, ಆದರೆ ಸಮರ್ಪಕವಾದ ವಾಹನಗಳೇ ಇಲ್ಲ. ಜಲ ವಾಹನ ಇಲ್ಲದೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಹಾವೇರಿಯ ಸಿಬ್ಬಂದಿ, ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ. ಯಾಕಂತಂದ್ರೆ 8 ತಾಲೂಕಿಗೆ, ಜಿಲ್ಲೆಯ 8 ತಾಲೂಕಿಗೆ ಸೇರಿ ಒಂದೇ ಒಂದು ಜಲವಾಹನ ಇರ್ತಕ್ಕಂಥದ್ದು.
ಸೊ ಹಾಗಾಗಿ ಎಲ್ಲಾದ್ರೂ ಒಂದ್ ಕಡೆ ಅಗ್ನಿ ಅನಾಹುತ ಆದ್ರೆ ಎರಡ್ ಕಡೆ ಅಗ್ನಿ ಅನಾಹುತ ಆದ್ರೆ ದೇವರೇ ಗತಿಯಲ್ಲಿ ಒಂದೇ ಒಂದಿದೆ ನೋಡಿ, ಫೈರ್ ಇಂಜಿನ್ ಒಂದೇ ಇದೆ ಅಲ್ಲಿ. ಹಾವೇರಿ ಅಂತ ಇಡೀ ಜಿಲ್ಲೆಗೆ ಒಂದೇ ಒಂದು ಫೈರ್ ಇಂಜಿನ್, ಕೋಟಿಗಟ್ಟಲೆ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಸುರಿಯುತ್ತೆ ಸರ್ಕಾರ. ಇಲ್ಲಿ ಜೀವ ಉಳಿಸೋದಕ್ಕೆ ಒಂದ್ 4 ಫೈರ್ ಇಂಜಿನ್ ತರೋದಕ್ಕೆ ಗತಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ನಾನು ಇವತ್ತು ಹಾವೇರಿ ನಗರದ ಅಗ್ನಿಶಾಮಕ ಠಾಣೆಯಲ್ಲಿದ್ದೇನೆ. ನಾನು ತೋರಿಸ್ತಾ ಹೋಗ್ತೇನೆ, ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಒಂದು ರೆಸ್ಕ್ಯೂ ವಾಹನ, ಮತ್ತೊಂದು ನೀರನ್ನ ಹಾಕುವಂತಂದ್ರೆ ಅಗ್ನಿಶಾಮಕ ದಳದ 2 ವಾಹನಗಳಿರುತ್ತವೆ. ತುರ್ತು ಸೇವೆಗಳನ್ನು ಮಾಡಲಿಕ್ಕೆ ಇರುವಂತ 2 ವಾಹನ. ಕಳೆದ ವರ್ಷ ಬ್ಯಾಡಗಿಯಲ್ಲಿ ನಡೆದ ಘಟನೆಗೆ ಏನು ಬೆಂಕಿಗೆ ಆಹುತಿ ಆಯಿತು ಒಂದು ವಾಹನ, ಅಂದ್ರೆ ರೈತರ ಆಕ್ರೋಶಕ್ಕೆ ಅಲ್ಲಿ ಪಾರವೇ ಇರಲಿಲ್ಲ. ಅಲ್ಲಿ ಆದಂತಹ ಘಟನೆಗೆ ಒಂದು ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಇದೀಗ ಕೇವಲ 2 ವಾಹನಗಳು ಮಾತ್ರ ಇರುವಂತದ್ದು. ಅಂದ್ರೆ ಎಲ್ಲಾದರೂ ಅವಘಡಗಳ ಸಂಭವ ಆದ್ರೆ ವಾಹನಗಳ ಸಂಖ್ಯೆ 2 ಇರೋದ್ರಿಂದ ಸಮಸ್ಯೆ ಆಗುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪ್ರತಿ ಬಾರಿ ಏನು ಸಮಸ್ಯೆ ಆದ್ರೂ ಕೂಡ ಇದು ಒಂದು ವಾಹನವನ್ನೇ ಪಡೆದುಕೊಂಡು ಕೆಲಸ ಮಾಡ್ತಿರುವಂತದ್ದು. ಇದು ಒಂದು ತುರ್ತು ಅಂದ್ರೆ ನೀರನ್ನ ಸಿಂಪಡಿಸುವಂತ ಒಂದು ವಾಹನ ಆಗಿದ್ರೆ, ಪಕ್ಕದಲ್ಲಿರುವಂತದ್ದು ಈ ದೃಶ್ಯ ನೋಡ್ತಾ ಇರಬಹುದು ತಾವು. ಇದೊಂದು ರೆಸ್ಕ್ಯೂ ಮಾಡುವಂತ ವಾಹನ. 25 ಜನ ಸಿಬ್ಬಂದಿಗಳಿದ್ದಾರೆ, ಆದ್ರೂ ಕೂಡ ವಾಹನಗಳು ಮಾತ್ರ 2 ಇರುವಂತದ್ದು. ಒಂದು ವಾಹನ ಈಗ ಸುಟ್ಟು ಭಸ್ಮವಾಗಿರುತ್ತದೆ ಬ್ಯಾಡಗಿ ಘಟನೆಯಲ್ಲಿ. ಇನ್ನು ಜಿಲ್ಲೆಗಳಾದಂತಹ ಅವಘಡಗಳೇನಿದ್ದಾವೆ ಅವುಗಳನ್ನು ಸರಿಪಡಿಸಲಿರುವಂತಹ 2 ವಾಹನ ಅಂತ ಹೇಳ್ಬೋದು. ಎಲ್ಲಾದ್ರೂ ಒಂದು ಬಿಟ್ಟು 2 ಕಡೆ ಘಟನೆಗಳಾದ್ರೆ ಈ ರೀತಿ 1-2 ವಾಹನಗಳನ್ನು ತೆಗೆದುಕೊಂಡು ಹೋಗಿ ರೆಸ್ಕ್ಯೂ ಮಾಡಲು ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿಯ ಸಿಬ್ಬಂದಿ ಹೇಳ್ತಿರುವಂತದ್ದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತು ಎಲ್ಲ ಅಗ್ನಿಶಾಮಕ ಠಾಣೆಗಳಿಗೆ ವಾಹನಗಳನ್ನು ನೀಡಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ವೀಕ್ಷಕರೇ, ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜಿಲ್ಲೆ ಹಾವೇರಿಯಲ್ಲಿ ಏನಾದರೂ ಅಗ್ನಿ ಅನಾಹುತ ಉಂಟಾದ್ರೆ ದೇವ್ರೇ ಗತಿ. ಯಾಕಂತಂದ್ರೆ ಅಲ್ಲಿ ಅಗ್ನಿಶಾಮಕ ವಾಹನಗಳಿಗೆ ತೀವ್ರ ಕೊರತೆ ಉಂಟಾಗಿದೆ. ಅಗ್ನಿಶಾಮಕ ಠಾಣೆಯಲ್ಲಿ ಸಿಬ್ಬಂದಿಗಳಿದ್ದಾರೆ, ಆದರೆ ಸಮರ್ಪಕವಾದ ವಾಹನಗಳೇ ಇಲ್ಲ. ಜಲ ವಾಹನ ಇಲ್ಲದೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಹಾವೇರಿಯ ಸಿಬ್ಬಂದಿ, ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ. ಯಾಕಂತಂದ್ರೆ 8 ತಾಲೂಕಿಗೆ, ಜಿಲ್ಲೆಯ 8 ತಾಲೂಕಿಗೆ ಸೇರಿ ಒಂದೇ ಒಂದು ಜಲವಾಹನ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಾದ್ರೂ ಒಂದ್ ಕಡೆ ಅಗ್ನಿ ಅನಾಹುತ ಆದ್ರೆ ಎರಡ್ ಕಡೆ ಅಗ್ನಿ ಅನಾಹುತ ಆದ್ರೆ ದೇವರೇ ಗತಿಯಲ್ಲಿ ಒಂದೇ ಒಂದಿದೆ ನೋಡಿ, ಫೈರ್ ಇಂಜಿನ್ ಒಂದೇ ಇದೆ ಅಲ್ಲಿ. ಹಾವೇರಿ ಅಂತ ಇಡೀ ಜಿಲ್ಲೆಗೆ ಒಂದೇ ಒಂದು ಫೈರ್ ಇಂಜಿನ್, ಕೋಟಿಗಟ್ಟಲೆ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಸುರಿಯುತ್ತೆ ಸರ್ಕಾರ. ಇಲ್ಲಿ ಜೀವ ಉಳಿಸೋದಕ್ಕೆ ಒಂದ್ 4 ಫೈರ್ ಇಂಜಿನ್ ತರೋದಕ್ಕೆ ಗತಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ನಾನು ಇವತ್ತು ಹಾವೇರಿ ನಗರದ ಅಗ್ನಿಶಾಮಕ ಠಾಣೆಯಲ್ಲಿದ್ದೇನೆ. ನಾನು ತೋರಿಸ್ತಾ ಹೋಗ್ತೇನೆ, ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಒಂದು ರೆಸ್ಕ್ಯೂ ವಾಹನ, ಮತ್ತೊಂದು ನೀರನ್ನ ಹಾಕುವಂತಂದ್ರೆ ಅಗ್ನಿಶಾಮಕ ದಳದ 2 ವಾಹನಗಳಿರುತ್ತವೆ. ತುರ್ತು ಸೇವೆಗಳನ್ನು ಮಾಡಲಿಕ್ಕೆ ಇರುವಂತ 2 ವಾಹನ. ಕಳೆದ ವರ್ಷ ಬ್ಯಾಡಗಿಯಲ್ಲಿ ನಡೆದ ಘಟನೆಗೆ ಏನು ಬೆಂಕಿಗೆ ಆಹುತಿ ಆಯಿತು ಒಂದು ವಾಹನ, ಅಂದ್ರೆ ರೈತರ ಆಕ್ರೋಶಕ್ಕೆ ಅಲ್ಲಿ ಪಾರವೇ ಇರಲಿಲ್ಲ. ಅಲ್ಲಿ ಆದಂತಹ ಘಟನೆಗೆ ಒಂದು ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಇದೀಗ ಕೇವಲ 2 ವಾಹನಗಳು ಮಾತ್ರ ಇರುವಂತದ್ದು. ಅಂದ್ರೆ ಎಲ್ಲಾದರೂ ಅವಘಡಗಳ ಸಂಭವ ಆದ್ರೆ ವಾಹನಗಳ ಸಂಖ್ಯೆ 2 ಇರೋದ್ರಿಂದ ಸಮಸ್ಯೆ ಆಗುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪ್ರತಿ ಬಾರಿ ಏನು ಸಮಸ್ಯೆ ಆದ್ರೂ ಕೂಡ ಇದು ಒಂದು ವಾಹನವನ್ನೇ ಪಡೆದುಕೊಂಡು ಕೆಲಸ ಮಾಡ್ತಿರುವಂತದ್ದು. ಇದು ಒಂದು ತುರ್ತು ಅಂದ್ರೆ ನೀರನ್ನ ಸಿಂಪಡಿಸುವಂತ ಒಂದು ವಾಹನ.